ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಕು ಹಿಡಿದು ದರ್ಶನ್ ಫ್ಯಾನ್ಸ್ ಧಮ್ಕಿ ಎಂದಿದ್ದ ಪ್ರಥಮ್ ಆರೋಪಕ್ಕೆ ನರಸಿಂಹಲು ರಿಯಾಕ್ಷನ್ ಕೊಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಹೀಗೆ ಮಾಡಿರಬಹುದು. ಯಾರಾದರೂ ಬಂದು ನಾನು ದರ್ಶನ್ ಫ್ಯಾನ್ಸ್ ಅಂದ್ರೆ ಅದೇ ನಿಜ ಅಲ್ಲ. ಯಾವ ನಟರು ಈ ರೀತಿ ಮಾಡಿ ಅಂತ ಫ್ಯಾನ್ಸ್ಗೆ ಹೇಳಲ್ಲ. ಇಂಥ ಕೃತ್ಯ ಮಾಡೋರು ನಿಜವಾದ ಫ್ಯಾನ್ಸ್ ಅಲ್ಲವೇ ಅಲ್ಲ. ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಕು ಹಿಡಿದು ದರ್ಶನ್ ಫ್ಯಾನ್ಸ್ ಧಮ್ಕಿ ಹಾಕಿದ್ದಾರೆ ನನಗೆ ಅಂತ ಹೇಳಿ ಪ್ರಥಮ ಆರೋಪವನ್ನು ಮಾಡಿದ್ರು. ಇದಕ್ಕೆ ಪ್ರಥಮ ಆರೋಪಕ್ಕೆ ನರಸಿಂಹಲು ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಹೀಗೆ ಮಾಡಿರಬಹುದು. ಯಾರಾದರೂ ಬಂದು ನಾನು ದರ್ಶನ್ ಫ್ಯಾನ್ಸ್ ಅಂದರೆ ಅದೇ ನಿಜ ಅಲ್ಲ. ಯಾವ ನಟರು ಈ ರೀತಿ ಮಾಡಿ ಅಂತ ಫ್ಯಾನ್ಸ್ಗೆ ಹೇಳೋದಿಲ್ಲ. ಇಂಥ ಕೃತ್ಯ ಮಾಡೋರು ನಿಜವಾದ ಫ್ಯಾನ್ಸ್ ಅಲ್ಲವೇ ಅಲ್ಲ ಅಂತ ಹೇಳಿ ನರಸಿಂಹಲು ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ಹೆಸರು ಹೇಳ್ಕೊಂಡು ಯಾರು ಬೇಕಾರ ಮಾಡ್ಬೋದಲ್ಲ, ನಾನು ಮಾಡ್ಬೋದು. ನಾನೊಬ್ಬ ದರ್ಶನ್ ಫ್ಯಾನು. ಬಾರೋ ನಮ್ಮ ಬಾಸ್ಗೆ ಹಿಂಗೆ ಮಾತಾಡ್ತೀಯ, ನೀನು ಚುಚ್ಚು ಬಿಡ್ತೀನಿ ಅಂತ ಹೋಗಿರ್ಬೋದು. ಈಗ ಅವರೇ ಅಂತ ಏನು ಎಲ್ಲಿಯೂ ಸಾಬೀತಾಗಿಲ್ಲ. ನಾವು ಏನು ಬೇಕಾದ್ರೆ ಹೇಳ್ಕೋಬೋದು ಮೇಡಮ್. ಇಂಥ ಫ್ಯಾನ್ಸ್ ಅಂತ ಮಾಡೋರು ಯಾರೋ ಇರ್ಬೋದು. ಆ್ಯಕ್ಚುಲಿ ಅದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಇವರು ನಮ್ಮ ಏನು ಇದರ ಆರ್ಗ್ಯುಮೆಂಟಲ್ಲಿ ಆಗೋಗ್ಬಿಟ್ಟಿದೆ. ಇವ್ರು ಸ್ಟೇಟ್ಮೆಂಟ್ ನೀನು ಕೊಡಬೇಕಾಗಿದೆ. ಇಂಥ ಸಮಯದಲ್ಲಿ ಅದು ಇದು ಸ್ಟೇಟ್ಮೆಂಟ್ಗಳು ಕೊಟ್ಟು ಅವ್ರಿಗೆ ಯಾಕೆ ತೊಂದರೆ ಆಗಬೇಕು? ಖಂಡಿತ ಅದಾಗುತ್ತೆ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೂ ಅವರು ಇದು ಜಡ್ಜ್ಮೆಂಟ್ ಆಗಿ ಒಳ್ಳೆ ರೀತಿಯಲ್ಲಿ ಓಪನ್ ಆಗಿ ಬರಲಿ, ಆಮೇಲೆ ಇದ್ರ ಬಗ್ಗೆ ನಾವು ಸ್ಟೇಟ್ಮೆಂಟ್ ಕೊಡೋಣ. ಸುಪ್ರೀಂ ಕೋರ್ಟಲ್ಲಿ ಇರ್ಬೇಕಾರೆ ನಾವು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಬೇಡಿ. ಆಮೇಲೆ ಯಾವ ನಾಯಕರು ನಟರು ಮೇಡಮ್ ಅವ್ರ ಅಭಿಮಾನಿಗಳಿಗೆ ನೀವು ಹಿಂಗೆ ಮಾಡಿ ಅಂತ ಯಾರೂ ಡೈರೆಕ್ಷನ್ ಕೊಡಲ್ಲ ಮೇಡಮ್. ನನ್ನ ತಿಳಿದ ಮಟ್ಟಿಗೆ ಹುಚ್ಚು ಅಭಿಮಾನದಿಂದ ಮೊದಲಾರ ಕೈ ಕೂಗೋರು, ಹೋಮಗಳು ಮಾಡೋರು, ಇಂಥದ್ದೆಲ್ಲ ಮಾಡೋದು. ಬೇರೆ ಯಾರಿಗೂ ಹೊಡಿ ಅಂತೇಳಿ ಯಾರೂ ಹೇಳೋಕ್ಕೆ ಇಷ್ಟಪಡಲ್ಲ ಮೇಡಮ್. ಅಂಥದ್ದವ್ರು ಯಾರು ಇದ್ದಾರಂದರೆ ಅವರು ನಿಜವಾದ ಅಭಿಮಾನಿಗಳು ಅಲ್ಲ ಅನ್ನೋದು ನನ್ನ ವಾದ. ಹಾಗಾದರೆ ಅವ್ರು ಮಾಡ್ತಿರೋದೆಲ್ಲ ಸರಿ ಅಂತ ನಾನು ಒಪ್ಕೊಳ್ತಾ ಇಲ್ಲ. ಆ ಥರ ಮಾಡೋರು, ಆ ಥರ ಏನು ಈ ಕಿಡಿಗೇಡಿತನ ಮಾಡ್ತಾ ಇದ್ರಲ್ಲ, ಚಾಕು ತೋರಿಸೋದಾಗ್ಬೋದು, ಮೆಸೇಜ್ಗಳಾಗ್ಬೋದು, ಇವರೆಲ್ಲ ನಿಜವಾದ ಫ್ಯಾನ್ಸ್ ಅಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಹೆಸರು ಹೇಳ್ಕೊಂಡು ಯಾರು ಬೇಕಾರ ಮಾಡ್ಬೋದಲ್ಲ.